ಸಿಎಂ ಸಿದ್ದು ಬೆನ್ನಿಗೆ ಡಿಕೆಶಿ ನಿಂತಿರೋದು ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಇದ್ರೆ ಮಾತ್ರ ಡಿಕೆಶಿಯ ಕನಸು ನನಸಾಗುತ್ತೆ. ಸಿದ್ದು ಅಧಿಕಾರದಲ್ಲಿ ಮುಂದುವರೆದ್ರೆ ಡಿಕೆಶಿಗೆ ಫುಲ್ ಖುಷಿ ಆಗುತ್ತೆ. ಡಿಕೆ ಆಸೆ ಈಡೇರ್ಬೇಕಾದ್ರೆ ಸಿದ್ದು ಪವರ್ ನಲ್ಲೇ ಇರಬೇಕು. ಒಂದು ವೇಳೆ ಸಿದ್ದು ರಿಸೈನ್ ಮಾಡಿದ್ರೆ ಡಿಕೆಶಿ ಅವರ ಪ್ಲಾನ್ ಉಲ್ಟಾ ಪುಲ್ಟಾ ಆಗುತ್ತೆ. ಸಿದ್ದು ರಾಜೀನಾಮೆ ನೀಡಿದ್ರೆ ದೆಹಲಿ ಒಪ್ಪಂದವೇ ಫ್ಲಾಪ್ ಆಗುತ್ತೆ. ಸಿದ್ದು ರಾಜೀನಾಮೆಯನ್ನ ನೀಡಿದ್ರೆ ಪರಮೇಶ್ವರ್ಗೆ ಪಟ್ಟ ಫಿಕ್ಸ್. ಪರಮೇಶ್ವರ್ಗೆ ಎಲ್ಲಾದ್ರೂ ಸಿಎಂ ಪಟ್ಟ ಕಟ್ಟಿದ್ರೆ ಡಿಕೆಶಿಗೆ ಸಂಕಷ್ಟ ಎದುರಾಗುತ್ತೆ. ಪರಮ ಸಿಎಂ ಆದ್ರೆ ವಿರೋಧಿಸಲು ಆಗದೇ ಇರುವಂತ ಪರಿಸ್ಥಿತಿ ಎದುರಾಗಬಿಡುತ್ತೆ. ಹಾಗೇನಾದ್ರೂ ವಿರೋಧ ಮಾಡಿದ್ರೆ ದಲಿತ ವಿರೋಧಿ ಎನ್ನುವಂತ ಹಣೆ ಪಟ್ಟಿ ಬರುತ್ತೆ. ಮುಂದೆ ಅಧಿಕಾರಕ್ಕೆ ಇರುವ ಕನಸು ಸಹ ನುಚ್ಚು ನೂರಾಗಿ ಬೀಳುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬಲವಾಗಿ ನಿಂತಿದ್ದಾರೆ ಡಿಕೆಶಿ. ಬಂಡೆ ಬಲವಾದ ಬೆಂಬಲಕ್ಕೆ ಇದೇ ಕಾರಣ ಎನ್ನುವಂತ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲೇ ನಡೆಯುತ್ತಿದೆ ಇಂಥದ್ದೊಂದು ಚರ್ಚೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಡಿಕೆಶಿ ಅವರು ಬಲವಾಗಿ ನಿಂತಿರೋದು ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ರೆ ಮಾತ್ರ ಡಿಸಿಎಂ ಡಿಕೆಶಿ ಅವರ ಕನಸು ನನಸಾಗುತ್ತಂತೆ. ಸಿದ್ದು ಅಧಿಕಾರದಲ್ಲಿ ಮುಂದುವರೆದ್ರೆ ಮಾತ್ರ ಡಿಕೆಶಿ ಅವರಿಗೆ ಫುಲ್ ಖುಷಿ ಆಗುತ್ತೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸುಗಳು ನನಸಾಗಬೇಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಪವರ್ ನಲ್ಲೇ ಇರಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರು ಎಲ್ಲಾದ್ರೂ ರಾಜೀನಾಮೆಯನ್ನ ಕೊಟ್ರೆ, ರಿಸೈನ್ ಮಾಡಿದ್ರೆ ಡಿಕೆಶಿ ಅವರ ಪ್ಲಾನ್ ಉಲ್ಟಾ ಪುಲ್ಟಾ ಆಗುತ್ತೆ. ಸಿದ್ದು ರಾಜೀನಾಮೆಯನ್ನ ನೀಡಿದ್ರೆ ದೆಹಲಿಯ ಒಪ್ಪಂದವೇ ಫ್ಲಾಪ್ ಆಗುತ್ತಂತೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿದ್ರೆ ಕಾಂಗ್ರೆಸ್ಸಿನ ಮುಂದಿನ ಪಟ್ಟ ಪರಮೇಶ್ವರ್ಗೆ ಸಿಗುತ್ತೆ. ಇಂದಿನ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ಗೆ ಪಟ್ಟ ಫಿಕ್ಸ್ ಆಗುತ್ತೆ. ಎಲ್ಲಾದ್ರೂ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಕಟ್ಟಿದ್ರೆ ಡಿಕೆಶಿಗೆ ದೊಡ್ಡ ಗಂಡಾಂತರ ಅಂದ್ರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಯಾವ ವಿಚಾರವಾಗಿ? ಪರಮೇಶ್ವರ್ ಅವರು ಸಿಎಂ ಆದ್ರೆ ಅದನ್ನ ವಿರೋಧಿಸ್ಲಿಕ್ಕೆ ಹೋದ್ರೆ ಆಗ ಪರಿಸ್ಥಿತಿ ತುಂಬಾ ರೀತಿಯಾಗಿ ಹದಗೆಡುತ್ತೆ. ಹಾಗೇನಾದ್ರೂ ವಿರೋಧ ಮಾಡಿದ್ರೆ ದಲಿತ ವಿರೋಧಿ ಎನ್ನುವಂತ ಹಣೆಪಟ್ಟಿ ಡಿಸಿಎಂ ಡಿಕೆಶಿ ಅವರನ್ನ ಉರುಳಂತೆ ಕಾಡು ಬಿಡುತ್ತೆ. ಮುಂದೆ ಅಧಿಕಾರಕ್ಕೆ ಇರುವಂತ ಕನಸು ಸಹ ಅದರಿಂದನೇ ನುಚ್ಚು ನೂರಾಗುತ್ತೆ. ದಲಿತ ವಿರೋಧಿ ಎನ್ನುವಂತ ಹಣೆಪಟ್ಟಿ ಹೊತ್ತುಕೊಂಡು ತಿರುಗಬೇಕಾಗತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರ ಪರವಾಗಿ ಈಗ ಬಲವಾಗಿ ನಿಂತು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಂಡೆ ಬಲವಾದ ಬೆಂಬಲಕ್ಕೆ ಇದೇ ಕಾರಣ ಎನ್ನುವಂತ ಚರ್ಚೆ ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಭಾರೀ ಸದ್ದು ಮಾಡ್ತಿದೆ.